ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರತಾಪ್ ಸಿಂಹ ವರ್ಸಸ್ ಸಂತೋಷ್ ಲಾಡ್. ಒಬ್ರು ಬಿಜೆಪಿ ನಾಯಕ, ಮತ್ತೊಬ್ರು ಕಾಂಗ್ರೆಸ್ ಲೀಡರ್. ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಸ್ವಲ್ಪವೂ ಆಗಿ ಬರಲ್ಲ. ಸಂತೋಷ್ ಲಾಡ್ ಹಳಸಿ ಹೋಗಿರೋ ಲಾಡು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ರೆ, ಪ್ರತಾಪ್ ಸಿಂಹಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡ್ತಾರೆ ಸಂತೋಷ್ ಲಾಡ್. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸಂತೋಷ್ ಲಾಡ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರತಾಪ್ ಸಿಂಹಗೆ 49 ವರ್ಷ, ಸಂತೋಷ್ ಲಾಡ್ಗೆ 50 ವರ್ಷ. ಪ್ರತಾಪ್ ಸಿಂಹಗಿಂತ ಸಂತೋಷ್ ಲಾಡ್ 1 ವರ್ಷ ದೊಡ್ಡವರು. ಶಿಕ್ಷಣ: ಪ್ರತಾಪ್ ಸಿಂಹ ಎಂಸಿಜೆ ಅಥವಾ ಮಾಸ್ಟರ್ ಆಫ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸಂತೋಷ್ ಲಾಡ್ ಬಿಕಾಂ ಪದವಿ ಪಡೆದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ಪ್ರತಾಪ್ ಸಿಂಹ. ಕ್ಷೇತ್ರ ಮತ್ತು ಹುದ್ದೆ: ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಸಂಸದ. ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆ ಕಲಘಟಕಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಚುನಾವಣಾ ಅನುಭವ: ಪ್ರತಾಪ್ ಸಿಂಹ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಸಂಸದರಾಗಿದ್ದಾರೆ. ಸೋಲು 0. ಸಂತೋಷ್ ಲಾಡ್ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಎಂಎಲ್ಎ ಮತ್ತು 2 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಹೆಚ್ಚು ಚುನಾವಣಾ ಅನುಭವ ಇರೋದು ಸಂತೋಷ್ ಲಾಡ್ಗೆ. ಕ್ರಿಮಿನಲ್ ಕೇಸ್: ಪ್ರತಾಪ್ ಸಿಂಹ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ರ್ಯಾಶ್ ಡ್ರೈವಿಂಗ್, ಮಾನಹಾನಿ, ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ಸಂತೋಷ್ ಲಾಡ್ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಸುಳ್ಳು ಮಾಹಿತಿ ನೀಡಿದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಪ್ರತಾಪ್ ಸಿಂಹ ಪತ್ನಿ ಹೆಸರು ಅರ್ಪಿತಾ. ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಸಂತೋಷ್ ಲಾಡ್ ಪತ್ನಿ ಹೆಸರು ಕೀರ್ತಿ. ಇವರಿಗೆ ಒಬ್ಬ ಮಗನಿದ್ದಾನೆ. ಚಿನ್ನ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಅರ್ಧ ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 15 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಕುಟುಂಬದ ಬಳಿ 5.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 3.19 ಕೋಟಿ. ಬೆಳ್ಳಿ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಬೆಳ್ಳಿ ಇಲ್ಲ. ಸಂತೋಷ್ ಲಾಡ್ ಕುಟುಂಬದ ಬಳಿ 10 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಪ್ರತಾಪ್ ಸಿಂಹ ಮತ್ತು ಸಂತೋಷ್ ಲಾಡ್ ಇಬ್ಬರ ಕುಟುಂಬದ ಬಳಿಯೂ ವಜ್ರ ಇಲ್ಲ. ವಾಹನ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಹ್ಯುಂಡೈ i20 ಮತ್ತು ಇನ್ನೋವಾ ಕ್ರಿಸ್ಟಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 27 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಕುಟುಂಬದ ಬಳಿ ಮಾರುತಿ ಓಮ್ನಿ ಇದೆ. ಇದರ ಮೌಲ್ಯ 2.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ: ಪ್ರತಾಪ್ ಸಿಂಹ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಮೈಸೂರಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.33 ಕೋಟಿ. ಸಂತೋಷ್ ಲಾಡ್ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಬಳ್ಳಾರಿಯಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 5.5 ಕೋಟಿ. ಕೃಷಿ ಜಮೀನು: ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಕೃಷಿ ಜಮೀನಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಕುಟುಂಬದ ಬಳಿ 38 ಎಕರೆಯಷ್ಟು ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.66 ಕೋಟಿ. ಜಮೀನಿನ ವಿಚಾರದಲ್ಲಿ ಸಂತೋಷ್ ಲಾಡ್ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸಂತೋಷ್ ಲಾಡ್ ಕುಟುಂಬದ ಬಳಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 1.34 ಕೋಟಿ. ವಾಣಿಜ್ಯ ಕಟ್ಟಡ: ಪ್ರತಾಪ್ ಸಿಂಹ ಮತ್ತು ಸಂತೋಷ್ ಲಾಡ್ ಇಬ್ಬರ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಷೇರು ಮ್ಯೂಚುವಲ್ ಫಂಡ್: ಪ್ರತಾಪ್ ಸಿಂಹ ಕುಟುಂಬ ಷೇರು ಮ್ಯೂಚುವಲ್ ಫಂಡ್ ನಲ್ಲಿ ಯಾವುದೇ ಹಣ ಹೊಂದಿಲ್ಲ. ಸಂತೋಷ್ ಲಾಡ್ ಕುಟುಂಬ 22 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸಾಲ ಕೊಟ್ಟಿರೋದು: ಪ್ರತಾಪ್ ಸಿಂಹ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 4 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಕುಟುಂಬ ಬರೋಬ್ಬರಿ 53 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ
ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 1.87 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ತಮ್ಮ ಕುಟುಂಬದ ಬಳಿ ಇರೋದು 138 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಸಂತೋಷ್ ಲಾಡ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು ಪ್ರತಾಪ್ ಸಿಂಹ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 1.33 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಂತೋಷ್ ಲಾಡ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೊಟ್ಟಿರೋ ಸಾಲ ಅಥವಾ ಅಡ್ವಾನ್ಸ್ದು. 53 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಪ್ರತಾಪ್ ಸಿಂಹ ಕುಟುಂಬ 65 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಸಂತೋಷ್ ಲಾಡ್ ಕುಟುಂಬ 26 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ ಪ್ರತಾಪ್ ಸಿಂಹರ ವಾರ್ಷಿಕ ಆದಾಯ 6,03,000 ಅಂದ್ರೆ ತಿಂಗಳಿಗೆ ಸರಾಸರಿ 50,200, ದಿನಕ್ಕೆ 1,600 ಆಗುತ್ತೆ. ಸಂತೋಷ್ ಲಾಡ್ರ ವಾರ್ಷಿಕ ಆದಾಯ 11,26,000 ಅಂದ್ರೆ ತಿಂಗಳಿಗೆ ಸರಾಸರಿ 93,800, ದಿನಕ್ಕೆ 3,100 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಸಂತೋಷ್ ಲಾಡ್. ಪತ್ನಿಯ ಆದಾಯ ಪ್ರತಾಪ್ ಸಿಂಹ ಪತ್ನಿ ಅರ್ಪಿತಾರ ವಾರ್ಷಿಕ ಆದಾಯ 3,01,000 ಅಂದ್ರೆ ತಿಂಗಳಿಗೆ ಸರಾಸರಿ 25,000, ದಿನಕ್ಕೆ 800 ಆಗುತ್ತೆ. ಸಂತೋಷ್ ಲಾಡ್ ಪತ್ನಿ ಕೀರ್ತಿಯ ವಾರ್ಷಿಕ ಆದಾಯ 5,40,000 ಅಂದ್ರೆ ತಿಂಗಳಿಗೆ ಸರಾಸರಿ 45,000, ದಿನಕ್ಕೆ 1,500 ಆಗುತ್ತೆ. ಜಾತಿ ಅಥವಾ ಸಮುದಾಯ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದವರು, ಸಂತೋಷ್ ಲಾಡ್ ಮರಾಠ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರತಾಪ್ ಸಿಂಹ ಮತ್ತು ಸಂತೋಷ್ ಲಾಡ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸಂತೋಷ್ ಲಾಡ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.